ಮೊದಲು ಸಿನಿಮಾ ಡ್ಯಾನ್ಸ್ ಬಿಡಿ, ಸಿನಿಮಾ ಡ್ಯಾನ್ಸ್ ಬಿಡಿ, ಅಲ್ಲಿ ಹಾಳಾಗಿ ಎಕ್ಸಿಡೆಂಟ್ ಆಗೋ ಸಾಯಿ ಅಂತ ದೇವರು ಹೇಳಿದವಲ್ಲ ಪ್ರಿಯ ದೇವರ ಮಕ್ಕಳೇ. ಈಗ ಯಾಕೆ ನಮ್ಮ ಲೈಫ್, ನಮ್ಮ ಜೀವನ, ನಮ್ಮ ಫ್ಯೂಚರ್, ನಿಮ್ಮ ಫ್ಯೂಚರ್ ಎಲ್ಲಿ? ಈಗ ನಾವು ಕೆಲವು ವಿಷಯದ ನಾನು ನೋಡ್ತಾ ಇದ್ದೀನಿ. ತೋಲ್ ಫ್ರೆಂಡ್ಸ್ ಇದ್ದಾಗ ಕೆಲವು ಪಾಸಸ್ಗಳಲ್ಲಿ ನಾನು ತೋಲ್ ವಿಷಯದಾಗ ಮಾತಾಡಿ ನನ್ನ ಫ್ಯೂಚರ್ ತೋಲಾಗ, ನನ್ನ ಫ್ಯೂಚರ್ ಎಲ್ಲಿ? ನಿನ್ನ ಫ್ಯೂಚರ್ ಹೇಳಿ, ನಮ್ಮ ಫ್ಯೂಚರ್ ಎಲ್ಲದ? ಎಲ್ಲನೂ ದೇವ್ ಕೊಟ್ಟಿರೋ ಭಿಕ್ಷದ ಜೀವನ. ಈ ಭಿಕ್ಷನ ನಡೆಸ್ಕೊಂಡು ನಡ್ರಿ. ಎಲ್ಲ ಫ್ಯೂಚರ್ ವೆಸ್ಟ್. ನಾವೆಲ್ಲಿ ದೇವರ ಮಾರ್ಗ ಬಿಟ್ಟು ನಾವು ರೋಡ್ ಮೇಲೆ ಎಲ್ಲಿ ಸತ್ತೋಗ್ತೇವೋ, ನಮ್ಮ ಫ್ಯೂಚರ್ ಎಲ್ಲಿ ನರ್ತಕ್ಕೆ ಹೋಗ್ತಾನೋ ಈಗ ಗೊತ್ತಾ? ಈ ಸಂದೇಶ ಹೇಳಿ ದೇವ್ ನಿಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡ್ತೀರಾ? ಹಾ ಹೋಗೋಣ. ಏನಂತ ನಾನು ಹೇಳಿದ್ರೆ ಬೈಬಲ್ ಅದನ್ನ ಎಷ್ಟು ಮಂದಿಗೆ ಅರ್ಥ ಆಗ್ತಾರೆ? ಬೈಬಲು ಹೇಳಿ, ಈ ಬೈಬಲ್ ಎಷ್ಟು ಮಂದಿಗೆ ಅರ್ಥ ಆಗೋದಿಲ್ಲ? 10 years ಇದೆ ನಾನು ದೇವ್ರ ಆಲಯದಾಗ ಇರ್ತಾ ಇದ್ದೇನೆ. ಸ್ವಲ್ಪ ಯಾಕಂದ್ರೆ ಮನೆ ಹೋದ್ರು ಇನ್ನೊಂದು ಸತಿ ಕೇಳು ಚೋಗ್ರ ಹಾ ಹಾ ಈಗ ಹೊರಗೆ ಹೋದ್ರೆ ಏನಂತ ಕಲಿಸ್ತಾರೆ? ನೀವು ಹೇಳಿನ ಅಬ್ರು ಫೋನ್ ಹಚ್ತಾರ, ಐ ಲವ್ ಯು ಹೇಳ್ತಾರ, ಹಾ ಡಾರ್ಲಿಂಗ್ ಅಂತಾರ, ಸಿಗಲ್ಲ ಅಂತಾರ, ನಾನು ಇಷ್ಟು ನೀರು ಕುಡಿದೆ ಅಂತಾರ, ಇಷ್ಟು ಶನಿ ಕುಡಿದೆ ಅಂತಾರ. ಒಬ್ಬರು ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲ ಊರು ದೇಶ ಎಲ್ಲ ನೀವೇ ಹೇಳ್ಕೊತಾ ಇದ್ದಾರ. ಈ ದೇವ್ರ ವಾಕ್ಯ ಹೇಳ್ತದ ಹೇಳಿ? ನನ್ನ ತುಟಿಗಳಿಂದ ಯಾವುದು ಸುಳ್ಳು ಮಾತುಗಳನ್ನು ಆಡೋದಿಲ್ಲ. ಈಗ ನೀವು ಏನ್ ಕಲಿತಾ ಇದ್ದೀರಲ್ಲಿ? ಯಾವ ರಕ್ಷಣೆ ಹುಡುಕ್ತಾ ಇದ್ದೀರಲ್ಲಿ? ಯಾವ ರಕ್ಷಣೆ ಹೊಂಟದ? ದೇವ್ರ ಶಕ್ತಿ, ದೇವ್ರ ಮಾತುಗಳು, ದೇವ್ರ ಉಲ್ಲಾಸ. ನಾವು 2025ದಾಗ 25 ಯಾವ ಪ್ರಕಾರ ನಡಿಬೇಕು, ಯಾವ ಪ್ರಕಾರ ಬದಲಾವಣೆ ಆಗಬೇಕು, ಎಲ್ಲಿ ತಗ್ಗಿಸ್ಕೋಬೇಕು, ಯಾವ ಪ್ರಾರ್ಥನೆ ಮಾಡಬೇಕು, ದೇವ್ರ ಕೊಟ್ಟಿನ ಭಿಕ್ಷಾ ಜೀವನ ನಾವು ಯಾವ ಪ್ರಕಾರ ಮೂವ್ ಆಗ್ಬೇಕು. ಇವತ್ತು ಈ 24ನೇ ಸಂದೇಶ ಮುಗ್ದು ಹೋಗ್ತಾ ಇದ್ದೀವಿ ಅಂದ್ರೆ ದೇವರ ಪ್ರಾರ್ಥನೆ ಮಾಡಿ ಕಾರಣ, ದೇವರು ನಮಗೆ ಜೀವವಾಗಿ ಕಿರಣಂದ್ರೆ ದೇವರಿಗೆ ಸ್ತೋತ್ರ. ನಾವು ತಿಳ್ಕೋತಿಲ್ಲ ಕೆಲವು ವರ್ಷಗಳಿಂದ